ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷ ಸ್ಥಾನಕ್ಕೆ ಇಲ್ಲ ನೋಡಿ, ನಮಗೆ ಯಾವ್ದು ಅಧ್ಯಕ್ಷ ಸ್ಥಾನ ಕೊಟ್ಟರಾಯ್ತು ಬಿಟ್ರಾಯ್ತು, ನಾವು ಅಧ್ಯಕ್ಷ ಅಂತೆ ನಾವು ಕೆಲಸ ಮಾಡ್ತೀವಿ. ಪ್ರಚಾರ ಸಮಿತಿ ಅಧ್ಯಕ್ಷ ಅಂತ ತಿಳಿದೇ ನಾವು ಕೆಲಸ ಮಾಡ್ತೀವಿ. ನಮ್ಗೆ ಯಾವುದೇ ಹುದ್ದೆ ಬಗ್ಗೆ ಆಸೆನೂ ಇಲ್ಲ, ಅದ್ರ ಬಗ್ಗೆ ಕೊಟ್ಟರೆ ಕೆಲಸ ಮಾಡ್ಬೇಕಂತ ನಮ್ಮಲ್ಲಿ ಇಲ್ಲ ಮುಂಚೆಯಿಂದ. ಈಗ ಶಿಗ್ಗಾಂವಿಯಲ್ಲಿ ನಮ್ಗೆ ಯಾವುದು ಹೆಸರು ಇಲ್ಲ ಲಿಸ್ಟ್ನಲ್ಲಿ, ಆಮ್ಯಾಗ ಅಲ್ಲೂ ಕೂಡ ಇಲ್ಲ. ಇಲ್ಲಿ ಬಾಗಲಕೋಟೆ ಲೀಡರ್ ಇದ್ದವರು ತಿಮ್ಮಾಪುರ ಅವರು ಉಸ್ತುವಾರಿ ಇಲ್ಲ, ಅದು ನಮ್ಮ ಉಸ್ತುವಾರಿ ಅಲ್ಲ. ನಮ್ಮ ಕೆಲಸ ನಾವು ಮಾಡಿದ್ವಿ ಅಷ್ಟೇ, ಅದೇನು ಹುದ್ದೆನ ಕೊಡ್ಬೇಕಂತ ಇಲ್ಲಿದೆ. ಇಲ್ಲ, ನಾವು ಇಲ್ಲೇನೆ ಕೆಲಸ ಮಾಡ್ತೀವಿ, ಅದೇನು ನಮಗೇನು ಹುದ್ದೆನೇ ಬೇಕಂತ ಇಲ್ಲ. ಈಗ ಮಂತ್ರಿ ಕೊಟ್ಟಾರ ಇಷ್ಟೊಂದು ಮತ್ತೆ ನಾವು ಅವರಿಗೆ ವಾಪಸ್ ರಿಟರ್ನ್ ಪಾರ್ಟಿ ಕೊಡಬೇಕಲ್ಲ, ಅದೇ ರೀತಿ ಕೆಲಸ ಮಾಡ್ತಾ ಇದ್ದೀವಿ. ಓಕೆ, ಡಿಮಾಂಡ್ ಮಾಡಿದ್ದೀವಿ, ಲಾಸ್ಟು ಮಾಡಿದ್ದೀವಿ, ಕೊಟ್ಟಿಲ್ಲ, ಹಿಂದೂ ಮಾಡಿದ್ದೀವಿ, ಕೊಡಬೇಕಂತ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ಒತ್ತಡ ಮಾಡ್ತಾ ಇದ್ದೀವಿ. ಸರ್ಕಾರ ಗಮನಕ್ಕೆ ತಂದಿದ್ದೀವಿ, ನಮ್ಮ ಪಕ್ಷದ ವರಿಷ್ಠರಿಗೆ ಕೊಡಬೇಕಂತ. ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ, ಮೊನ್ನೆ ಟ್ವೀಟ್ ಕೂಡ ಮಾಡಿದ್ದಾರೆ. ನಾನು ಜನರ ಹೃದಯ ಸಿಂಹಾಸನದಲ್ಲಿದ್ದೀನಿ, ಸೊ ಹಾಗಾಗಿ ಅದು ಹೇಳಿದ್ದು ಕರೆಕ್ಟ್, ರಿಯಾಕ್ಟ್ ಮಾಡಿದ್ದಾರೆ. ಅದು ಹೇಳಿದ್ದು ಕರೆಕ್ಟ್, ಅದರಲ್ಲಿ ತಪ್ಪೇನಿಲ್ಲ. ಪವರು ಯಾವಾಗ ಬೇಕಾಗಿ ಇಳಿತೈತೆ, ಜನರ ಆಶೀರ್ವಾದ ಕೊನೆವರೆಗೆ ಇರ್ತೈತೆ, ಜನರು ಇಲ್ಲಿವರೆಗೆ ಇರ್ತೈತಿ. ಅವ್ರು ಹೇಳಿದೀಗ ಅವ್ರು ಮೈಸೂರಾಗ ಕೂತೇನೋ ಆ್ಯಕ್ಟ್ ಮಾಡ್ಬೋದು, ಬೆಂಗಳೂರಾಗ ಬರಬೇಕಂತ ಅವಶ್ಯಕತೆ ಇಲ್ಲ. ಜನರ ಸಂಪರ್ಕ ಎಲ್ಲಿವರೆಗೆ ಇರ್ತೈತೆ ಅಲ್ಲಿವರೆಗೆ ರಾಜಕೀಯದಲ್ಲಿ ಅವ್ರಿಗೆ ಲೀಡರ್ ಅಂತ ಕರಿತೀವಿ ನಾವು. ಎಲ್ಲೋ ಒಂದು ಕಡೆ ಅಸಮಾಧಾನವನ್ನು ಹೊರಹಾಕಿದ್ರು ಅಂತ ಅನಿಸ್ತಾ ಇಲ್ಲ, ಅವರು ಟ್ವೀಟ್ ಅನ್ನ ಗಮನಿಸ್ತಾರೆ. ಹಂಗೇನಿಲ್ಲ, ಹೇಳಿದ್ರ ಅದು ಅವರು ಮತ್ತೀಗ ಕಾರ್ಯಕರ್ತರಿಗೆ ಸಮಾಧಾನ ಮಾಡಬೇಕಲ್ಲ. ಈಗ ಕಾರ್ಯಕರ್ತರಿಗೆ ಹೇಳಬೇಕಲ್ಲ, ನಾವು ಪಾರ್ಟಿ ನನ್ನನ್ನು ಸ್ಥಾನದಲ್ಲಿ ಬೇರೆಯವ್ರಿಗೆ CM ಮಾಡಿದೆ, ಆದರೆ CM ಶಾಶ್ವತ ಅಲ್ಲ. ಜನರ ಹೌದು ಕರೆಕ್ಟ್, ಇಂದ್ಕಲೇನ ಅವರು ಹೇಳಿದಾರೆ, ನಾವು ಹೇಳಿದ್ದೀವಿ. CM ಸಾಕಷ್ಟು ಸಿದ್ದರಾಮಯ್ಯ ಭಾಷೆನ ಹೇಳಿದ್ದಾರೆ, ಅಧಿಕಾರ ಶಾಶ್ವತ ಅಲ್ಲ ಅಂತ. ಸೊ ಹೀಗಾಗಿ ಜನರ ಬೆಂಬಲ ರಾಜಕೀಯದಲ್ಲಿ ಭಾಳ ದೊಡ್ಡ ಶಾಶ್ವತ, ಅದೇ ಶಾಶ್ವತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.